ಮನೆಯಲ್ಲಿ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಕಾಮಾಕ್ಷಿ ದೀಪವನ್ನು ತಂದು ಮನೆಯಲ್ಲಿ ಹಚ್ಚೋ ಮೊದಲು ಈ ವಿಚಾರಗಳು ತಿಳಿದಿರಲಿ. ಅಂಗಡಿಯಿಂದ ಅದನ್ನು ತಂದ ತಕ್ಷಣ ಶುದ್ಧವಾದ ನೀರಿನಲ್ಲಿ ಮೊದಲು ತೊಳಿಬೇಕು. ಅದನ್ನು ಮೊದಲು ಸಂಜೆ ಗೋಧೂಳಿ ಸಮಯದಲ್ಲಿ ಹಚ್ಚಬೇಕು. ದೀಪವನ್ನು ಶುದ್ಧ ನೀರಿಂದ ತೊಳೆದ ಮೇಲೆ ಶುಭ್ರ ವಸ್ತ್ರದಿಂದ ಒರೆಸಿ ಅದನ್ನು ಒಂದು ಮಣೆ ಅಥವಾ ತಾಮ್ರ, ಹಿತ್ತಾಳೆ, ಬೆಳ್ಳಿ ತಟ್ಟೆಯ ಮೇಲೆ ಅದನ್ನು ಇರಿಸಬೇಕು. ಮಣೆಯ ಮೇಲೆ ಒಂದು ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಡಬೇಕು. ದೀಪಕ್ಕೆ ಅರಿಶಿನ, ಕುಂಕುಮ, ಹೂವುಗಳನ್ನು ಇಟ್ಟು ಪೂಜಿಸಬೇಕು. ದೀಪಕ್ಕೆ ಜೋಡಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಸಾಧ್ಯವಾದಷ್ಟು ಕಾಮಾಕ್ಷಿ ದೀಪಕ್ಕೆ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರದ ದಿಕ್ಕಿಗೆ ಇರಿಸಬೇಕು. ದೀಪವನ್ನು ಯಾವಾಗಲೂ ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ಅಥವಾ ತುಳಸಿ ಕಡ್ಡಿಯಿಂದಲೇ ಹಚ್ಚಬೇಕು. ಕಾಮಾಕ್ಷಿ ದೀಪವನ್ನು ಶುಕ್ರವಾರ ಅಥವಾ ಮಂಗಳವಾರ ಶುದ್ಧೀಕರಣ ಮಾಡಬಾರ್ದು. ಈ ದೀಪವನ್ನು ಹಚ್ಚೋದ್ರಿಂದ ಇಷ್ಟಾರ್ಥ ನೆರವೇರುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ.